ಮೊಬೈಲ್ ಬೇಡ ಎಲ್ಲರೂ ಬೇಡ, ಒಳಗಡೆ ಜಾಗ ಇಲ್ಲ. ಒಳಗಡೆ ಎಲ್ಲರೂ ಆಗಲ್ಲ ಸರ್, ದಯವಿಟ್ಟು ಇದೇ ಪಕ್ಕದ ಅವರು ಈ ಒಳಗಡೆ ಪತ್ರದಲ್ಲಿ ಇವರು ಕಡೂರು ಎರಡು ಭಾಗ ಮಾಡಿ ಒಂದು ಮಗಳ ಕೊಟ್ಟಿ ಪರಿಹಾರ ನಾವು ಬಾಡಿನ ಅಲ್ಲಿಗೆ ಕಳಿಸ್ಕೊಡ್ತೀವಿ. ಯಾರು ಬೆಳಿಗ್ಗೆ ಎಲ್ಲ ಮುಗಿಸಿ ಕಾರ್ಯನ ನೀವೆಲ್ಲ ಏನು ಕೆಲಸ ಮಾಡ್ತೀರಿ? ಲಾಂಡ್ರಿ ಇಟ್ಟಿದ್ದಾರೆ, ಅದು ಬೇರೆ ಕೆಲಸ ಮಾಡ್ತಾರೆ. ಕಡೂರು ಯಾರೂ ಇಲ್ಲ ಪಾಪ, ಇವತ್ತು ಬಂದಿದ್ದಾರೆ ಕಾರ್ಯ ಮುಗಿಸಿ ಜನ ಒಂಚೂರು ಹಿಂದೆ ಬಂದ್ಬಿಡಿ ಅಂಕಲ್. 21, 19 ನೀವು ಮುಂದೆ ನಂದು ಆಡಿಯೋ ಬೇಕಲ್ಲ, ನೀವು ಚೆನ್ನಾಗಿ ಹೇಳ್ತೀರಿ ಗೊತ್ತಲ್ಲ ನಿಮಗೆ. ಮಂಗಳವಾರ ಯಾರು ನೋಡಿಲ್ಲ, ಇವ್ರು ಯಾರು ಫೋನ್ ಮಾಡಿ ಯಾರು ಅಟೆಂಡ್ ಮಾಡಿದಾರೆ ಲೋಕಲ್ ಇಲ್ಲಿ ಅವರು ಊರಿಗೆ ಹೋಗಿದ್ರಂತೆ, ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ. ಕೇಳ್ಬಿಟ್ಟು ಆಮೇಲೆ ಯಾರೋ ಸೋಮವಾರ ಬಂದಿದ್ದಾರೆ, ಅವರು ಸಂಜೆ ಬಂದಿದ್ದಾರೆ. ಮಂಗಳವಾರ ತಂಗಿ ಅಕ್ಕನ ಕುಮಾರನ ತಂಗಿ ಅಕ್ಕ ನೀನು ಕುಮಾರನ ತಮ್ಮನ ಅಡಿಯ. ಅದು ರಾತ್ರಿ ಮಂಗಳವಾರ ರಾತ್ರಿ ಬಂದು ಬಾಕಲು ತೆಗೆದಿದ್ದಾರೆ. ಬೆಳಿಗ್ಗೆ ಎಷ್ಟು ವಯಸ್ಸು ಆಗಿದೆ? 80. ಡೇಟ್ ಆಫ್ ಬರ್ತ್ ಗೊತ್ತಾ? ಅಲ್ಲ ಒಂದು ಅಂದಾಜಲ್ಲಿ ಹೇಳ್ತೀರಾ? ಅಂದಾಜಿನ ಮೇಲೆ ಹೇಳೋದು. ಮಗ ಇವತ್ತು ಅಂತಂದ್ರೆ ನಿನಗೆ 25 ಮದುವೆ ಆಗಿರ್ಬೇಕಾದ್ರೆ 25 ಆಗಿರ್ಬೇಕಲ್ವ? ಆ ಕಾಲದಲ್ಲಿ 14-15ಕ್ಕೆ ಆಗೋಗಿರ್ತಾರೆ. ಎಷ್ಟು ವಯಸ್ಸಿಗೆ ಮದುವೆ ಆಗಿದ್ದೀನಯ್ಯ? ಸಿನ್ಸಿಯರ್ ಕೆಲಸ ಮಾಡ್ತಿದ್ದಾರೆ. ಇವರು ಪರಿಹಾರ ಘೋಷಣೆ ಮಾಡಿದಾರಂತೆ. ನಿನಗೆ ಕೊಡ್ತಾರೆ, ನೀನು ಅದನ್ನು ಸದುಪಯೋಗ ಮಾಡ್ಕೋಬೇಕು. ಸಾಹೇಬ್ರೆ ಸಹಾಯ ಮಾಡಬೇಕು ಬಡವರು ಹೋಗಿ ಅಂತ ಹೇಳಿದ್ರು. ಪಾಪ ಏನು ಗೊತ್ತಿಲ್ಲ, ಅವರು ಸಿನ್ಸಿಯರ್ ಎಲ್ಲ ಗೊತ್ತಾಯಿದೆಯಮ್ಮ. ಇದಕ್ಕೆ 2,000 ರೂಪಾಯಿ ಗೊತ್ತಾಯಿದೆಯಾ ತಿಂಗಳಿಗೆ? ನಿನಗೆ ಇರೋದ್ರ ಕುಮಾರನೇ ಅವ್ರು ನೋಡ್ಕೊತಾ ಇದ್ದಾರೆ. ಅವರೇ ನಮಗೆ ಇರೋದ್ರ ಕುಮಾರ ಅವರೇ ಅವ್ರನ್ನೆಲ್ಲ ಸಾಕ್ತಾ ಇದ್ದಾರೆ. ಅವ್ನು ನಿಮ್ಮ ಮಗ ನಿಮ್ಮನ್ನೆಲ್ಲ ನೋಡ್ಕೊತಾ ಇದ್ದ? ನೋಡ್ತಾ ಇದ್ದೆ ನಮ್ಮ ನೀನು ಅಲ್ಲೇ ಇದ್ದೆಲ್ಲ ಇಲ್ಲೇ ನೋಡ್ಕೊತಾ ಇದ್ದ? ತಿಂಗಳ 1,000 ರೂಪಾಯಿ ಸಂಪಾದನೆ ಮಾಡ್ತಿದ್ನ ಇಲ್ಲಿ? ಜೀವನಕ್ಕೆ ಮಾಡ್ತಾ ಇರ್ತಾರೆ ಸಿದ್ಧಾರ್ಥ ಇದೇ ಟೇಬಲ್ ಪಾಪ ಕೆಲಸ ಮಾಡ್ತಾರೆ. ಟೇಬಲ್ ಪಕ್ಕದಲ್ಲಿ ಒಂದು ಟೇಬಲ್ ಮನೇನ ಇದು? ಎಷ್ಟು ದಿನ, ಎಷ್ಟು ವರ್ಷ ಆಯ್ತು ಬಂದು ಇಲ್ಲಿಗೆ? 25-30 ವರ್ಷ ಸರ್. ಅಕ್ಕ ತಮ್ಮ ಇಬ್ರು ಅರ್ಧ ಒಂದು ಸೈಡ್ ತಗೊಂಡು ಡಿವೈಡ್ ಮಾಡ್ಕೊಂಡಿದ್ದು. ಪಕ್ಕದ ಮನೆ ಪಕ್ಕದ ನಿಮ್ದು ಅವ್ರದ್ದು ಕುಮಾರ್ ಈ ಮನೆಯಲ್ಲಿ ಕಾನ್ಸ್ಟಿಟ್ಯೂನ್ಸಿ ಬರ್ತದಲ್ಲ? ನಿಮ್ಮ ಹಳೆ ಏರಿಯಾ ಸರ್. ಈಗ ಸಾಹೇಬ್ ಬೇರೆ